ಬನಿತೆ ಆವೋ ಬವ್ವ ದುರ್ಗವು ಮರೆಯದ ಓಬವ್ವ a great heroine of Karnataka. Have you heard Hyder Ali was Sultan of Mysore? In the 18th century, he designed all the Kannada speaking areas under one government. At that time, Chitradurga, the ruler Palegar had built a strong fort on the top of the hill Madran of Chitradurga. ಓಬವ್ವ ಇಮಿಡಿಯೇಟ್ಲಿ ಹಂಡ್ರೆಡ್ಸ್ ಆಫ್ ಕಿಲ್ ಅಂಥದ್ದೊಂದು ಶಕ್ತಿ ಐತಿ. ಅದಕ್ಕೆ ನಮಗೆ ಯಾಕಂತಾರೆ ಅಂದ್ರೆ ಸ್ತ್ರೀ ಶಕ್ತಿ ಯಾಕಂತಾರಂದ್ರೆ ಇದಕ್ಕಂತಾರೆ. ಆ ಶಕ್ತಿಯನ್ನ ನಾವು ಒಳ್ಳೇದಕ್ಕೆ ಉಪಯೋಗಿಸ್ಬೇಕು. ಗಂಡನ ಸರಿದೋಡಿ ಸಂಬಳ ತರಬೇಕು, ಅಡಿಗೆ ಮಾಡಿ ಮುಸುರಿ ತೊಳಿಬೇಕ, ಮನಿ ಹಸನ ಇಡಬೇಕ, ಮಕ್ಕಳನ್ನ ನೋಡಬೇಕ, ಅತ್ತೆ ಮಾವರ ಸೇವೆ ಮಾಡಬೇಕ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಶಿರೂರ ಗ್ರಾಮದ ಒಬ್ಬ ಮಹಾನ್ ಚೇತನವಾಗಿರ್ತಕ್ಕಂತಹ ಗುರಮ್ಮ ಸಂಕೀನ್ ಮಠರವರ ಮನೆಯಲ್ಲಿದ್ದೀವಿ. ಗುರಮ್ಮ ಸಂಕೀನ್ ಮಠರವರು ತಮ್ಮ ಬದುಕಿನ ಉದ್ದಕ್ಕೂ ಸಮಾಜದ ವಿವಿಧ ರೀತಿಯಂತಹ ವಿವಿಧ ಮಜಲುಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಬನ್ನಿ ಇವತ್ತು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಗುರಮ್ಮ ಸಂಕೀನ್ ಅವರಿಗೆ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಅಜ್ಜಿಯವರೇ, ಈಗ ನೀವು ಚಿಕ್ಕ ವಯಸ್ಸಿನಲ್ಲಿಯೇ ಇಂತಹ ಅಂದರೆ ಸಮಾಜಪರ ಕಾರ್ಯಗಳನ್ನು ಮಾಡ್ತಾ ಬಂದ್ರಿ. ಯಾವ್ಯಾವ ತರಹದ ನೀವು ಕಾರ್ಯಗಳಿಗೆ ಮಾಡಿದಿರಿ ಅಂತಕ್ಕಂಥದ್ದನ್ನು ನಾವು ವೀಕ್ಷಕರಿಗೆ ಹೇಳ್ತಾ ಹೋಗಬೇಕಾದ್ರೆ, ನಾವು ಚಿಕ್ಕಂದಿನಿಂದಲೇ ಶಾಲೆಗೆ ಹೋಗುವಾಗ ನಾವು ಇಲ್ಲೇ ಕನ್ನಡ ಶಾಲ್ಯಾಗ 4ನೇ ತನಕ ಕಲ್ತೀವಿ. 4ನೇ ತರಗತಿ ಓದಿದಿರಿ? ಹಾಂ. ಅವಾಗ ಒಂದು ಏನೋ ಹವ್ಯಾಸ ಅಲ್ಲೇ 4ನೇದಾಗ ಇದ್ರೂ ಪ್ರತಿಯೊಂದು ಶಾಲೆಯಲ್ಲಿ ಕಾರ್ಯಕ್ರಮಗಳನ್ನು ಗುರಮ್ಮನ ಕರೀರಿ, ಆಕಿ ಮಾಡಲಿ, ಸ್ವಾಗತ ಗೀತೆ, ಜಾನಪದ ಮತ್ತು ಇವೆಲ್ಲ ಇದು ಏನಾರ ನೃತ್ಯಗಳು ಇಂಥವು. ಅದು ಒಂದು ಹವ್ಯಾಸ. ಅದು ಶ್ರೀ ಗುರು ಸಿದ್ಧಲಿಂಗೇಶ್ವರ ಕೃಪೆ, ಗುರುವಿನ ಕೃಪೆ. ನಮ್ಮ ತಂದೆಯವರು ಭಜನಾ ಪದ ಹಾಡ್ತಿದ್ರು. ಅದಕ್ಕೆ ಹಿಂಗಾಗಿ ಅದು 4ನೇ ಎತ್ತೆ ತಕ್ಕ ಶಾಲೆಗೆ ಹೋಗಿಂದ ಶಾಲೆ ಬಿಟ್ಟಿವಿ. ನಮ್ಮ ಬಡತನಕ್ಕೆ ಹೊಲಕ್ಕೆ ಹೋಗಿದ್ದೀವಿ, ಶೇಂಗಾ ಸೋಸಕ್ಕ, ಹತ್ತಿ ಬಿಡ್ಸಕ್ಕ. ಅಲ್ಲೇ ಹೋದಾಗನು ಹೊಲದಾಗ ಎಲ್ಲರೂ ಗೆಳತಿಯರು ಕೂಡ್ಕೊಂಡು ಆ ಕೆಲಸ ಮಾಡುವಾಗನು ಹಾಡುದ. ಅವಾಗ ನಾಟಕಗಳು ಭಾಳ ಮಾಡ್ತಿದ್ರಲ್ಲ, ಆ ನಾಟಕ ನೋಡಿ ಬರ್ತಿದ್ದೀವ. ಅಲ್ಲಿ ಹೊಲದಾಗ ನಾಟಕ ಮಾಡ್ತಿದ್ದೀವಿ ನಾವು. ಎಲ್ಲಾರು ಕೂಡ್ಕೊಂಡು ಈ ರಾಮಾಯಣ ಅಂತಾವ್ ಇಂತಾವ್ ಅಂತ. ಅದಕ್ಕೆ ಅದು ಒಂದು ಮೊದ್ಲಾಗಿದ್ದ ಒಂದು ಹವ್ಯಾಸ. ಅದು ಕನ್ನಡ ಶಾಲೆ ಶಿರೂರೊಳಗ ಹೋಗಿರಿ? ಶಿರೂರಾಗ. ಈಗ ನಿಮಗೆ ಒಂದು ಪ್ರಶಸ್ತಿ ಬಂತು. ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಎಲ್ಲರಿಗೂ ಜನಮಾನಸದಲ್ಲಿ ಇರ್ತಕ್ಕಂಥದ್ದು, ಎಲ್ಲ ನೆನಪಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಒಂದು ರಾಷ್ಟ್ರ ಪ್ರಶಸ್ತಿ, ಕೇಂದ್ರ ಪ್ರಶಸ್ತಿ ಅಂತ ಕರಿತೀರಿ ಅದಕ್ಕೆ ನೀವು? ಅದು ರಾಷ್ಟ್ರ ಮೊದಲು ಫಸ್ಟ್ ಬಂದದ್ದು ನನಗೆ 2002ರಾಗ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಬಂತು. ಹೌದು, ಇದು ಕರ್ನಾಟಕ ಸರ್ಕಾರದಿಂದ. ಅಂದ್ರ ನಮ್ಮ ಈಗ ವೀಕ್ಷಕರಿಗೆ ಏನ್ ಹೇಳುದಂತಂದ್ರ, ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ನಿಮಗ್ ಬಂತು, ಯಾಕೆ ಕೊಟ್ರು ನಿಮಗ ಆ ಪ್ರಶಸ್ತಿ? ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ನನಗೆ ಯಾಕೆ ಕೊಟ್ರು ಅಂತಂದ್ರೆ, ನಾನು ಏನ್ ಮಾಡಿದೆ, 15 ವರ್ಷ ಹಿಡ್ಕೊಂಡು ಮಹಿಳೆಯರಿಗೆ ಅಕ್ಕನ ಬಳಗ, ಅಕ್ಕ ಮಹಾದೇವಿ ಮಹಿಳಾ ಮಂಡಳ ಸ್ಥಾಪನೆ ಮಾಡಿದ್ರು. ಅದ್ರಾಗ ನಾನು ಕಾರ್ಯದರ್ಶಿ ಮಾಡಿದ್ರು. ಆ ಕಾರ್ಯದರ್ಶಿ ಮಾಡಿದ್ರೆ ಪ್ರತಿಯೊಂದು ಮಹಿಳೆಯರಿಗೆ ತರಬೇತಿ ಕೊಡಕ್ ಹತ್ತಿದ್ ನಾನು. ಯಾವ ತರದ ತರಬೇತಿ ಕೊಡ್ತಿದ್ರಿ? ಹೊಲಿಗೆ ತರಬೇತಿ, ಎಂಬ್ರಾಯ್ಡ್ರು, ಪ್ರತಿ ಕಸೂತಿ, ಆ ನಂತರ ಇದು ಸಾಕ್ಷರತೆ ಬಗ್ಗೆ ಇದನ್ನ ಮಾಡ್ಕೊಂತ ಬಂದಿಂದ SC/ST ಅಲ್ಪಸಂಖ್ಯಾತರಿಗೆ ಅವು ಯೋಜನೆಗಳು ಬಂದು ಸರ್ಕಾರದ್ದು. ಏನಂದ್ರೆ ಸ್ಟ್ರೈಡಿಯಂ ಯೋಜನೆ, ವಿಶೇಷ ಘಟಕ ಯೋಜನೆ, ಅವು ಏನೇನ್ ಬರ್ತಿದ್ವು ತಾಲೂಕಾ ಪಂಚಾಯಿತಿ ಮತ್ತು ಇದ್ರಲ್ಲಿದ್ದ ಎಲ್ಲ ನಮ್ಮ ಸಂಸ್ಥೆಗೆ ಕೊಡ್ತಿದ್ರು. ಅವನ್ನ ನೀವು ನಡೆಸ್ರಿ ಅಂತ. ಅವಾಗ ನಾನು ಹೊಲಿಗೆ ಕಲ್ತು ಮತ್ತೆ ನಂದಂಕರ ಬಾಲ್ಯ ವಿವಾಹ ಆಗಿತ್ತ. ಅವಾಗ ಹೋಗ್ಬಿಟ್ಟ. ಅದೇನಿಲ್ಲ, ಸಮಾಜದನ ನಾನು ಹಿಡ್ಕೊಂಡೆ ಮಹಿಳೆಯರಿಗೆ ತರಬೇತಿ ಕೊಟ್ಟು ಸ್ಟೈಪಂಡ್ ಕೊಟ್ಟು ಅವರಿಗೆ ಪುಕ್ಕಟ ಮಷಿನ್ ಗೌರ್ಮೆಂಟ್ದಿಂದ
ಅದನ್ನ 30 ವರ್ಷ ಮಾಡ್ಕೊಂತ ಬಂದೆ. ಹ್ಮ್ ಇವ್ರಿಗೆಲ್ಲರೂ ಅಷ್ಟ್ರಿಗೆ ಅವ್ರಿಗೆ ಮನಿಗೆ ಹೋಗಿ ಪ್ರೇರಣೆ ಮಾಡಿ, ಹಿಂಗಾದ್ರೆ ಮುಂದೆ ನೀವು 2 ಅಕ್ಷರ ಕಲ್ತಾರೆ ನಿಮ್ಗೆ ಏನಾರ ಸರ್ಕಾರಿ ಯೋಜನೆಗಳು ಸಿಗ್ತಾವಂತ ಅವ್ರಿಗೆ ತಿಳಿಸಿ ಹೇಳಿ ಅಷ್ಟ್ರಿಗೆ ಕರ್ಕೊಂಡ್ಬಂದು ಅವ್ರಿಗೆ ತರಬೇತಿ ಕೊಟ್ಟು ಅವ್ರಿಗೆ ಮಷಿನ್ ಕೊಟ್ಟು ಅದನ್ನ ನೋಡಿ ನನಗೆ ಕಿತ್ತೂರು ಚೆನ್ನಮ್ಮ ಅವಾರ್ಡ್ ಕೊಟ್ಟರು 2002ರಾಗ. SM ಕೃಷ್ಣ ಅವರು ಇದ್ದಾಗ ಮುಖ್ಯಮಂತ್ರಿ. ಆ ನಂತರ 2006 ಒಳಗೆ ಇವರು ನಮ್ಮ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಸಾಕ್ಷರತೆ ಬಗ್ಗೆ ಇಡೀ ನಮ್ಮ ತಾಲೂಕ ಕವರ್ ಮಾಡ್ತಿದ್ವಿ. ಒಂದು ಗುಂಪು ಮಾಡಿದ್ವಿ, ಅವ್ರಿಗೆ ಕಲಿಸಿದೆ ಅಷ್ಟು ಹಾಡುಗಳನ್ನು ಸಾಕ್ಷರತೆ ಬಗ್ಗೆ ಮಾಡಿ ಎಲ್ಲ ಕಡೆ ನಾವು ಅದನ್ನ ಜಾಥಾ ಮಾಡಕ್ ಹತ್ತಿದ್ವಿ ಹಳ್ಳಿಗೆ. ಹಾ, ಅದನ್ನೆಲ್ಲ ನೋಡಿ ನನಗೆ 2006ರಾಗ ವಿಧಾನಸಭಾದ ಮುಂದೆನ ನನಗೆ ಸಾಕ್ಷರತೆ ಬಗ್ಗೆ ಉತ್ತಮ ಪ್ರಚಾರಕಿಯರಂತ ನನಗೆ ಇದನ್ನ ಪ್ರಶಸ್ತಿ ಕೊಟ್ಟರು, ರಾಜ್ಯ ಪ್ರಶಸ್ತಿ. ರಾಷ್ಟ್ರ ಪ್ರಶಸ್ತಿ ಯಾವಾಗ ಸಿಗ್ತಂದ್ರೆ ಇನ್ನ ಹೇಳ್ತೀನಿ. 2007ರಾಗ ಮೈಸೂರೊಳಗೆ ಕನ್ನಡ ಸಂಸ್ಕೃತಿ ಇಲಾಖೆ ಗೌರ್ಮೆಂಟ್ ಇದ್ರಲ್ಲಿದ್ದಾನ ವಚನಶ್ರೀ ಪ್ರಶಸ್ತಿ ಕೊಟ್ರಿ. ಯಾಕಂದ್ರೆ ಧಾರ್ಮಿಕದೊಳಗನು ನಂದು ಆ ರಂಗದಾಗನು ಭಾಳ ಜನ ಅಕ್ಕನ ವಚನ, ಅಣ್ಣನ ವಚನ, ಪ್ರಭುದೇವರ ವಚನ ಈಗಾದ್ರೂ ನನಗಷ್ಟು ಭಯಪಟ್ಟವು. ಅದನ್ನ ನೋಡಿ ವಚನಶ್ರೀ ಪ್ರಶಸ್ತಿ ಮೈಸೂರಾಗ ಮಹಾದೇವ್ ಪ್ರಸಾದ್ ಅವರು ಮಿನಿಸ್ಟರ್ ಇದ್ರಲ್ಲ ಅವಾಗ ಕೊಟ್ರೆ. ಪುಸ್ತಕಗಳನ್ನ ಯಾವ್ಯಾವ ಬರ್ದಿರಿ ನೀವು? ಅಂದ್ರು ಗುರಮ್ಮನ ಹಾಡುಗಳಂತ ಅಲ್ಲಿ ಇದ್ರಾಗ ಐತೆ ಅಂತ ತೋರಿಸ್ತೀನಿ. ಅದಾವ ಇದು ಕವನ ಸಂಕಲನ ಕವನ ಸಂಕಲನ ಮಾಡಿದ್ರೆ ಕಥೆಗಳನ್ನು ಬರೆದಿದೆ. ಕಥೆಗಳು ಅವನು ಬರೆದಿಲ್ಲ, ಬರೇ ಕವನ ಬರೀತೀನಿ. ಕವನ ನಾಟಕ ಬರೆದಿದೆ. ಎರಡು ನಾಟಕ, ಇದು ಒಂದು ಸಂಗೀತ. ಆ ನಂತರ ಇದು ನಾನು ಸಾಹಿತ್ಯ ಬರೆಯುದಿಲ್ಲ, ಬರೇ ಕವನಗಳನ್ನು ಬರೀತೀನಿ. ಪ್ರಶಸ್ತಿ ಬರ್ತಾವಂತ ಮಾಡಿಲ್ಲ. ಸ್ವಾರ್ಥ ಪರಾರ್ಥ ಏನಾರ ಒಂದು ಜೀವನ ಮಾಡಬೇಕಲ್ಲ. ಆದ್ರೆ ನಾ ಸಾಲಿ ಬಿಟ್ಟು ಇದನ್ನ ಮಾಡಿಂದ ನನಗಾದ ನೋವು ಇನ್ನೊಬ್ಬರಿಗೆ ಆಗ್ಬಾರ್ದು. ಮಹಿಳೆಯರು ಯಾರು ಅಂತವ್ರು ಅದಾರ, ಕಷ್ಟ ಇದ್ದವ್ರನ್ನ ಬಡವ್ರನ್ನ ಮೊದಲು ಕರ್ಕೊಂಡ್ ಬರ್ತಿದ್ದೆ ನಾನು. ಅವ್ರಿಗೆ ಏನ್ ಮಾಡ್ಬೇಕು ಇದನ್ನ ಮಾಡೈತಿ. ಗುಂಪುಗಳು ಮಾಡೋದು, ಕೃಷಿ ಇಲಾಖೆದೊಳಗೆ ಅವರಿಗೆ YTP ಕಾರ್ಯಕ್ರಮ ಅಂತ 5 ವರ್ಷ ತರಬೇತಿ ಕೊಟ್ಟಿನಿ ಕೃಷಿ ಇಲಾಖೆದಾಗ. ರೈತ ಚರ್ಚಾ ಮಂಡಳ ಒಂದಲ್ಲ ಎಲ್ಲೇ ಕಾರ್ಯಕ್ರಮ ಐತಿ ಅವಾಗ ನಮಗ ಹೇಳ್ತಿದ್ರು. ಬಾಗಲಕೋಟೆ ಇದೆ ಶಿರೂರಾಗ ಹೇಳ್ಬಿಡ್ರಿ ಅಂತ ಒಟ್ಟು ಸಾಯಿದ್ರು, ಕಡೆಗೆ ಸಾಯಿದ್ರು ಅವರು ಎಲ್ಲಾರು ಇದ್ದಾಗ. ಆದ್ರೆ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಎಲ್ಲಾ ರಂಗದಲ್ಲಿನೂ ಅದ್ ಕೆಲಸ ಏನೋ ಒಂದು ಹವ್ಯಾಸ ಆ ಗುರುವಿನ ಅಂತಃಕರಣ. ಈಗ ಎಲ್ಲಿ ಹಾಡ್ನಿಲ್ಲ ಕಾರ್ಯಕ್ರಮಕ್ಕೆ ಅಲ್ಲಿ ಏನ್ ಇರ್ತೈತಿ ಅಲ್ಲೇ ಒಂದು ಕವನ ಬರೋದು ಹಾಡಿ ಬರ್ತೇನೆ ಹಿಂಗ. ನಾವು ನಿಮ್ಮ ಕವನಗಳನ್ನ ಸಾಕಷ್ಟು ಕೇಳಿವಿ. ಒಂದು ಕವನ ಹೇಳ್ರಿ ನೀವು. ಯಾವ್ದಾದ್ರು ಒಂದು ನೀವು ಬರ್ದಿರ್ತಕ್ಕಂಥ. ಅದೇ ನಾನು ಬರ್ದು ಬಂದಿದೆ ನಮ್ಮ ಬಾಗಲಕೋಟಿಗೆ ಸರ್ವ ಶಿಕ್ಷಣ ಅಭಿಯಾನ. ಶಿಕ್ಷಣ ಕೆಳಗೆ ಇಳಿಬಾರದೆಂದು ಮೇಲಕ್ಕೆತ್ತಲು ಬಂದಿದೆ. ರಾಜ್ಯಕ್ಕೊಂದು ರಾಜ್ಯ ಸಮಿತಿ, ಜಿಲ್ಲೆಗೊಂದು ಜಿಲ್ಲಾ ಸಮಿತಿ, ತಾಲೂಕಿಗೊಂದು ತಾಲೂಕ ಸಮಿತಿ, ಗ್ರಾಮಕ್ಕೊಂದು ಗ್ರಾಮ ಸಮಿತಿ, ಉಸ್ತುವಾರಿ ನೋಡುವ. ಈಗ ಮಹಿಳೆಯರಿಗೆ ಹಲವಾರು ರೀತಿಯಂತಹ ಕೆಲಸಗಳೆಲ್ಲ ಸಮಾನತೆಯನ್ನು ಕೊಟ್ಟೈತಿ ನಮ್ಮ ಸರ್ಕಾರ, ನಮ್ಮ ಸಮಾಜ. ಈಗ ಮಹಿಳೆಯರು ಪುರುಷನ ಈಕ್ವಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ನಮ್ಮ ರಾಜ್ಯದಾಗ ಒಂದು ಸಿಚುವೇಶನ್ ಏನು ನಡೆಯತ್ತೈತು ಹಿಜಾಬ್ ಬಗ್ಗೆ ಅಂತೇಳಿ, ಅಂದ್ರೆ ಈ ವಿದ್ಯಾರ್ಥಿನಿಯರು ಹಿಜಾಬನ್ನು ಧರಿಸಿಕೊಂಡು ಕ್ಲಾಸ್ ರೂಮ್ಗೆ ಹೋಗೋದು, ಈ ಥರ ಏನು ಸಿಚುವೇಶನ್ ನಡೆಯತ್ತಿತ್ತು, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಮ್ಮ? ಶಿಕ್ಷಣ ಪಡಿಬೇಕಾದ್ರೆ ಪ್ರತಿಯೊಂದು ಸಮಾಜದಾಗ ಅವರು ಇವತ್ತು ಮುಸ್ಲಿಮ್ರ ಇರಲಿ, ಇವತ್ತು ಯಾರ ಇರಲಿ, ಎಲ್ಲರೂ ಹೆಂಗಿರ್ತಾರ, ಹಿಂದೂ ನಾವು ಹಿಂದೂ ಮಂದಿ
ಎಲ್ಲಾರು ಒಂದೇ ತರ ಇರ್ಬೇಕು. ಅವನು ಬುರ್ಕಿ ಹಾಕೊಂಡು ಇದನ್ನ ಮಾಡಿ ಕುಂತ್ರ ಮತ್ತೆ ಅದು ದೊಡ್ಡ ಕಾಣಿಸ್ತೈತಿ. ಅವ್ರು ಹೊರಗೆ ಬೇಕಾದ ಮನ್ಯಾಗ ಹಾಕೊಂಡಲ್ರಿ. ಆದ್ರೆ ಅಲ್ಲೇ ಶಿಕ್ಷಣ ಒಂದು ಸಮಾಜದಾಗ ಒಂದು ಏನಾರ ಕಾರ್ಯಕ್ರಮ ಮಾಡುವಾಗ ಎಲ್ಲಾರು ಒಂದೇ ಸಮನೆ ಇರ್ಬೇಕು ಹೆಣ್ಮಕ್ಳು. ಯಾಕಂದ್ರೆ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಟ್ಟೈತಿ ನಮಗೆ ಸರ್ಕಾರ. ಅವ್ರ ಕೈನ ಮೇಲ್ಗೈ ಈಗ ಪ್ರತಿಯೊಂದು ರಂಗದಲ್ಲಿ ಇವತ್ತ ಪೊಲೀಸ್ ಹಿಡ್ಕೊಂಡೆ, ಇವತ್ತು PSI ಹಿಡ್ಕೊಂಡೆ, ಇವತ್ತ ತಹಸೀಲ್ದಾರು, DC, AC, ಎಲ್ಲರೂ ಸ್ತ್ರೀಯರು, DDP ಎಲ್ಲಾರು ಅಷ್ಟು ಮುಂದುವರೆದಾರ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ರು ಇವತ್ತು ಮುಸ್ಲಿಮ್ರಲ್ಲಿ ಯಾರ ಇರ್ಲಿ, ನಾವು ಹೆಂಗದೀವಿ ಹೆಣ್ಮಕ್ಳು ಅವರು ಹಂಗ ಇರ್ಬೇಕು. ಅಂದ್ರೆ ನಮ್ಮ ಹಿಂದೂಕ್ಕೆ ಒಂದು ಹೆಚ್ಚಿನ ಇದು ಬರ್ತೈತಿ. ಅದಕ್ಕೆ ಅವರು ತಮ್ಮದು ಏನಾರ ಕಾರ್ಯನಿರ್ವಹದಾಗ ಹಾಕೊಂಡಲ್ರಕ್ಕ. ಸಮಾಜದೊಳಗ ಶಿಕ್ಷಣಕ್ಕೆ ಪಡೆಯುವಾಗ ಎಲ್ಲಾರು ಒಂದು ಸಮಾನತೆ ಒಂದೇ ಇರ್ಬೇಕು. ಒಂದೇ ಶಿಕ್ಷಣ ಅಂತಕ್ಕಂತ ಒಂದು ವಿಷಯ ಬಂದಾಗ ಸಮಾನತೆ ಇರ್ಬೇಕು. ಎಲ್ಲಾರ್ದು ಒಂದೇ ಡ್ರೆಸ್ ಇರ್ಬೇಕು. ಹೆಣ್ಣಿಂದ ಮಗವು, ಹೆಣ್ಣಿಂದ ಜಗವು, ಹೆಣ್ಣಿಂದನ ಮನಿ ಕೆಡ್ತತಿ, ಹೆಣ್ಣಿಂದನ ಮನಿ ಏರ್ತತಿ. ಆದ್ರೆ ಹೆಣ್ಣು ಮಕ್ಕಳು ಮಾತ್ರ ಭಾಳ ತಿಳ್ಕೊಬೇಕು. ನಾ ಎಲ್ಲೇ ನನಗೆ ರಾಷ್ಟ್ರ ಪ್ರಶಸ್ತಿ ನಾ ತಗೊಂಡಿಂದ 500 ಕಡೆ ಹಳ್ಳಿಗೆ ಹೋಗಿನಿ ನಾನು. ಈಗ ನಮ್ಮ ಹತ್ರ ಒಂದಿಷ್ಟು ಫೋಟೋಗಳು ನಿಮ್ಮ ಓದವ್ರಿ. ಇವುಗಳನ್ನ ನೀವು ನೆನಪುಗಳನ್ನ ಮೆಲುಕು ಹಾಕೋದಾದ್ರೆ ಈಗ ಇಲ್ಲಿ ಪ್ರಣವ್ ಮುಖರ್ಜಿ ಅವರಿದ್ದಾರೆ. ಈ ಫೋಟೋ ಯಾವಾಗ ತೆಗೆದಿದ್ದು, ಯಾತಕ್ಕೋಸ್ಕರ ಇದು ಪ್ರಶಸ್ತಿ ಅಂತಕ್ಕಂಥದ್ದನ್ನ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ? ಇದು ನಿಮ್ಮ ವೀಕ್ಷಕರಿಗೆ ಹೇಳ್ಬೇಕಂತಂದ್ರೆ ಮಾರ್ಚ್ ಮಹಿಳಾ ದಿನಾಚರಣೆ 8ನೇ ತಾರೀಕು ದಿಲ್ಲಿ ಒಳಗೆ, ದಿಲ್ಲಿ ಒಳಗೆ 2013 ಅಂದ್ರೆ 12ನೇದು 13 ಕೊಟ್ಟಿದ್ದಾರೆ. 12ನೇದು 8ನೇ ತಾರೀಕಿನ ದಿನನೇ ಯಾವುದು ವಿಜ್ಞಾನ ಇದ್ರೊಳಗೆ ದೊಡ್ಡ ಪ್ರಮಾಣ ಕಾರ್ಯಕ್ರಮ ಆಯ್ತು. ಅವಾಗ ವಿಮಾನದಾಗ ಬರ್ಬೇಕಂತ ತಿಳಿಸಿದ್ರು ಎಲ್ಲ. ಮತ್ತೆ ಎಲ್ಲ ಹೋಗಿ ವ್ಯವಸ್ಥೆ ಬರೀ ಇಬ್ಬರು A to Z ಕೊಟ್ರು ಇದನ್ನ ಖರ್ಚು. ಅಲ್ಲಿ ಎಂತೆಂಥ ಹೋಟೆಲ್ ಹಂಗೆ ಇಳಿಸಿ ಇದನ್ನು ಮಾಡಿ ಅದು 1 ಲಕ್ಷ ಬೇರೆ ಕೊಟ್ರು ಅದನ್ನ ಖರ್ಚು. ಅದಂತರ ಇದನ್ನು ಕೊಟ್ರು. ಈ ಫೋಟೋ ಇದು ರಾಷ್ಟ್ರ ಪ್ರಶಸ್ತಿ ಆದಿಂದ ನಮ್ಮ ಕರ್ನಾಟಕಕ್ಕೆ ಅಮ್ಮರಿಗೆ ರಾಷ್ಟ್ರ ಪ್ರಶಸ್ತಿ ಆಗೈತಿ ಅಂತ ತಿಳ್ಕೊಂಡೆ ಬೆಂಗಳೂರೊಳಗೆ ನನ್ನ ಸಲಗ ಒಂದು ಕಾರ್ಯಕ್ರಮ ಇಟ್ಕೊಂಡ್ರಲ್ಲಿ. ಯಾವ್ದ ಒಂದು ಇದು ಇತ್ತು, ಉಮಾಶ್ರೀ ಇದು ಇದ್ಲೋಡು ಮಿನಿಸ್ಟರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅಲ್ಲಿ ಬೆಂಗಳೂರಾಗ ನನಗೆ ಸನ್ಮಾನ ಇಟ್ಕೊಂಡಿದ್ರು ಅದನ್ನ ಈ ರಾಷ್ಟ್ರ ಪ್ರಶಸ್ತಿ ಆದ ಸಲಗ. ಇನ್ನು ಇಲ್ಲಿ ಕುಮಾರಸ್ವಾಮಿ ಅವರ ಈ ಫೋಟೋ, ಕುಮಾರಸ್ವಾಮಿ ಅವರು ಎಷ್ಟನೇ ಇಸ್ವಾಗ 2006 ಅಂದ್ರೆ ಭಾಳ ನಮ್ಮನ್ನ ಕಂಠೀರವ ಇದ್ರಲಿದ್ದ ನಮ್ಮನ್ನ ಮೆರವಣಿಗೆ ಮಾಡ್ಕೊಂತ ಬಂದರು. ಇವರು ನಮ್ಮ ಹೊರಟೆಯವರು ಪಂಚಾಯತಿ ರಾಜ್ಯದ ಮಿನಿಸ್ಟರ್ ಇದ್ರ ಅವಾಗ. ಆನಂತರ ದೊಡ್ಡನಗೌಡರು ಅದಾರ. ಮತ್ತ ಇವ್ರು ತೇಜಸ್ವಿನಿ ಅನ್ನತ್ಲೆ ಅಮ್ಮಾರು ಒಂದ ಹಾಡ ಕೇಳಬೇಕಂತ ನಿಂತರು. ನೀವು ಹಾಡಬೇಕಂತ ಅವಾಗ ಸಾಕ್ಷರತೆ ಬಗ್ಗೆ ಹಾಡಿದ್ ಎಲ್ಲಾರು ಹೆಂಗ್ ನಿಂತಾರ ನೋಡಿ, ಬೆಚ್ಚ ಬೀಳುವಂಪ ಎಲ್ಲರೂ ನಿಮ್ನ ನೋಡಾತಾರೆ. ಎಲ್ಲಾರು ಅಷ್ಟ ಇದನ್ ಮಾಡಿ ಆ ಕೂನ ಹಿಡಿದ್ರು. ಕುಮಾರಸ್ವಾಮಿ ಅವರು ಮ್ಯಾಗ್ಯಾರಿಗೆ ಬಂದಿದ್ರ ವಾಸ್ತುಕ. ಅಮ್ಮ ನೀನು ಪ್ರಶಸ್ತಿ ಕೊಟ್ಟಿನಂತ ಬಂದು ತೆಕ್ಕಿನ ಬಡಿದ್ರು ಅವ್ರು. ಈಗ ಅವ್ರು ಇದ್ದಾಗ ಹಾಕಿತ್ತದು ಅದು ಒಂದ್ ಸ್ವಲ್ಪ ತಪ್ಪಿತದು ಇದು ರಾಷ್ಟ್ರ ಪ್ರಶಸ್ತಿ ಎಂದು. ಅದಕ್ಕೆ ಈ ಫೋಟೋ ಈಗೇನು ಸ್ತ್ರೀಶಕ್ತಿ ಗುಂಪಿನವರು ತಯಾರು ಮಾಡಿದಂತ ವಸ್ತುಗಳನ್ನ ನಮ್ಮ ಸರ್ಕಾರ ಏನ್ ಮಾಡಿರ್ತೈತಿ, ವಸ್ತು ಪ್ರದರ್ಶನಕ್ಕೆ ಮಾರಾಟ ಮಳಿಗೆ ಅಂತ ಅಲ್ಲೇ ಬೆಂಗಳೂರಾಗ ಇದು ಮಲ್ಲೇಶ್ವರದಾಗ ಇತ್ತಿದ್ದು. ಎಲ್ಲಾರನು ಕರ್ಕೊಂಡು ಹೋಗುದಿಲ್ಲ, ನಾನ ಹೊತ್ಕೊಂಡು ವಸ್ತು ತಗೊಂಡು ಹೋಗಿ ಅಲ್ಲಿ ಮತ್ತೆ 8 ದಿನ ಇರುದಿರ್ತೈತಿ. ಅಲ್ಲಿ ವಸ್ತು ಪ್ರದರ್ಶನ ಮಾಡಿದಾಗ ನಾವ್ ಎಲ್ಲವೂ ಅಲ್ಲಿ ನಿಮ್ ಗತೆ ಪ್ರೆಸ್ ರಿಪೋರ್ಟರ್ ಬಂದು ಚೆಕ್ ಮಾಡ್ತಾರ ಪ್ರತಿಯೊಂದು. ಅದಕ್ಕೆ ಅಲ್ಲಿ ಹೋದಾಗ ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದಾರ ನನಗೆ.
ಅಮ್ಮರು ಪ್ರತಿಯೊಂದು ಇವತ್ತ ಇಷ್ಟು ವಯಸ್ಸಾದ್ರೂ 80 ವರ್ಷ ನನಗೀಗ. ಹೌದು 80 ವರ್ಷ 80 ವರ್ಷ. ಇಷ್ಟು ವಯಸ್ಸಾದ್ರೂ ಇಷ್ಟು ಕಟ್ಕೊಂಡ್ ಬಂದು ಇಲ್ಲಿ ಕುಂತ್ಕೊಂಡ್ ಮಾರಾಟ ಮಾಡ್ತಾರಲ್ಲ, ಅದ್ರ ಬಗ್ಗೆ ನಾವೆಲ್ಲ ಬಂದು ಹೊಸ ಹಾಡನ್ನೊಂದು ಹಾಡೋಣ. ಅವರಿವರೆನ್ನದೆ ಯಾರನ್ನು ಬಿಡದೆ ಎಲ್ಲರೂ ಒಂದು ಗೂಡೋಣ. ಸಿದ್ಧ ಉಟುಪು ಘಟಕ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಪಾಪುಡಿ ಚಕ್ಕುಲಿ ಬ್ರೆಡ್ ಬೆಣ್ಣನ್ನು ಮಾಡೋಣ. ಇದನ್ನ ಏನಪ್ಪ ಇದೇನು ಸ್ವಯಂ ಉದ್ಯೋಗ ಮಾಡ್ತೀವಲ್ಲ, ಅಷ್ಟು ನೂಲುದು ಮಾಡೋಣ, ನೆಯ್ಯುದು ಮಾಡೋಣ, ಕುರಿ ಉಣ್ಣಿ ಕಂಬಳಿ ತಯಾರು ಮಾಡೋಣ. ಈ ವಸ್ತು ಮಾರಲು ಸರ್ಕಾರ ನಮಗೆ ಒಂದು ವ್ಯವಸ್ಥೆ, ಅದ್ರ ಬಗ್ಗೆನೂ ಒಂದು ಕವನ್ ಬರ್ದೇನೆ. ಅವಾಗ ಇವರು ಉಡುತಡಿ ಒಳಗೆ ದೂರದರ್ಶನ ಇವರು ನಮ್ಮ ಮಹೇಶ್ ಜೋಶಿ ಅವರು ನನ್ನ ಅಲ್ಲಿ ಕರ್ಸಿದ್ರು. 3 ದಿನ ಕಾರ್ಯಕ್ರಮ ಮಾಡಿವ್ ನಾವಲ್ಲಿ ಉಡುತಡಿ ಒಳಗೆ, ಶಿವಮೊಗ್ಗ, ಅವು ಭದ್ರಾವತಿ. ಅದಕ್ಕೆ ಅಲ್ಲೇ ಪ್ರತಿಯೊಂದು ವಚನಗಳ ಬಗ್ಗೆ, ಬಸವಣ್ಣವ್ರ ವಚನ, ಅಕ್ಕಮದೇವ್ ವಚನ, ಪ್ರಭುದೇವ್ರ ವಚನ. ಅವಾಗ ಪೂರ್ತಿ ನನಗೆ ಅಲ್ಲಿ ದೊಡ್ಡ ಪ್ರಶಸ್ತಿ ಕೊಟ್ಟರು. ಇದನ್ನ ಅಂದ್ರೆ ಅಕ್ಕನ ವಚನ ನನಗೆ ಪೂರ್ತಿ ಭಯಪಟ್ಟಾಕಿ. ಉಡುತಡಿಯಾಗಿದ್ದ ಹಿಡ್ಕೊಂಡು ಹೋಗಿ ಕಮರಿ ಮಠಕ್ಕೆ, ಇದು ಅನುಭವ ಮಂಟಪದೊಳಗೆ ಪ್ರಭುದೇವ್ರಿಗೆ ಅವ್ರಿಗೆ ಹೆಂಗೆ ವಾಗ್ವಾದ ಆಕತಿ ಅಂದ್ರೆ ಆಕಿ ಹೆಂಗೆ ಗೆದಿತಾಳೆ ಇದನ್ನ ಕಾಮನನ್ನು. ಆಕಿ ಮತ್ತೇನು ಮಾಡಿಲ್ಲ. ಮಹಿಳೆಗೂ ಕಾಮನನ್ನು ಗೆಲ್ಲುವಂತ ಶಕ್ತಿ ಬೇಕು ಮಹಿಳೆಯರಿಗೇನು ಅಂತ ಆಕಿ, ಅದು ಒಂದು ದೊಡ್ಡ ಇತಿಹಾಸ ಐತೆ. ಕಾರ್ಯಕ್ರಮದ ಕೊನೆಯದಾಗಿ ಎಲ್ಲ ಈಗ ಮಹಿಳೆಯರಿಗೆ ಸ್ವಾವಲಂಬನೆ ಜೀವನ ನಡೆಸಬೇಕಂತ ನೀವು ಹೇಳಿದ್ರಿ. ಈ ಕೊನೆಯದಾಗಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ನೀವು ನಮ್ಮ ಸಮಾಜದ ಈಗಿನ ಒಂದು ಪರಿಸ್ಥಿತಿಯಲ್ಲಿ? 1, 2, 3, 4 ಗ್ರಹ ಪಂಚಬಂಧನ ಸಾಕು. 5, 6, 7, 8 ಅಲ್ಲಿ ಜ್ಞಾನದ ಗಂಟು ಕಟ್ಟು. 9, 10, 11, 12 ಅಲ್ಲಿ ಅವಗುಣಗಳು 2. 13, 14, 15, 16 ಕಾಮ ಕ್ರೋಧ ಗುಣಗಳು 6. 17, 18, 19, 20 ನಾವು ಹುಟ್ಟಿ ಬಂದದ್ದು ತಪ್ಪು. ಅಂದ್ರೆ 20 ವರ್ಷ ತಕ ತಂದೆ ತಾಯಿ ಕೂಡ ಯುವತಿಯರು ಹೆಂಗ ಅವ್ರು ಹೇಳಿದ ಪ್ರಕಾರ ನಡಿಬೇಕು. ಅವಾಗ ಮುಂದೆ ಅವ್ರ ಜೀವನ ಉದ್ಧಾರ ಆಕತಿ. ಅದಕ್ಕೆ ಗಂಡ ಮನೆಗೆ ಹೋದಿಂದ ತಾಯಿ ತಂದಿ ಏನ್ ಹೇಳಿ ಕಳಿಸ್ಬೇಕು, ಒಳ್ಳೇದ್ ಹೇಳಿ ಕಳಿಸ್ಬೇಕು. ವೀಕ್ಷಕರೇ, ಇಷ್ಟೊತ್ತು ತಮ್ಮ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಸಮಯವನ್ನ ನಮಗೋಸ್ಕರ ಕೊಟ್ಟಿರ್ತಕ್ಕಂತಹ ಗುರಮ್ಮ ಸಂಕೀರ್ಮಠ್ ಅವರಿಗೆ ವಂದನೆ ಅಭಿನಂದನೆಗಳನ್ನ ತಿಳಿಸ್ತಾ ಮತ್ತೊಂದು ರೋಚಕವಾಗಿರ್ತಕ್ಕಂತಹ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ನಡನಾಡಿನ ವೀರರಮಣಿಯ ಕಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ.